ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ನಾನು ಹೋದ ಬಾರಿ ಹೇಳಿದ್ದೆ 127ನೇ ಅಧ್ಯಾಯವನ್ನು ನಾನು ಸಂಕ್ಷೇಪಿಸ್ತೇನೆ ಅಂತ. ಅದರ ಪ್ರಕಾರ ನಾವು ನೋಡೋದಾದರೆ 127ನೇ ಅಧ್ಯಾಯ ಧ್ರುವ ಪ್ರಶಂಸ. ಧ್ರುವ ನಕ್ಷತ್ರದ ಅಧಿದೈವ ಶಿಂಶುಮಾರ ರೂಪಿ ಪರಮಾತ್ಮ. ಧ್ರುವ ನಕ್ಷತ್ರ ಧ್ರುವನ ಸ್ಥಾನ. ಆ ಧ್ರುವನ ಸ್ಥಾನವನ್ನ ಅವರು ಎಲ್ಲ ಬೆಳಕುಗಳ ಕೇಂದ್ರ ಅಂತ ಅದನ್ನು ಹೊಗಳುತ್ತಾ ಇದ್ದಾರೆ. ಅದರ ಬಗೆಗೆ ಎಲ್ಲ ಗ್ರಹಗಳ ನಡೆ ಯಾವುದ್ಯಾವುದು, ಯಾವ ಯಾವ ರಥ ಅಂತ ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂದರೆ, ತಾರಾಗ್ರಹಾಣಾಂ ವಕ್ಷ್ಯಾಮಿ ಸ್ವರ್ಭಾನೋಸ್ತು ರಥಂ ಪುನಃ ಅಥ ತೇಜೋಮಯಶ್ಚುಭ್ರ ಸೋಮಪುತ್ರಸ್ಯ ವೈರಥಃ ಅಂತ. ಈ ರಥ ತೇಜೋಮಯ. ಗ್ರಹಗಳ ರಥ ಎಲ್ಲ ತೇಜೋಮಯ, ತೇಜಸ್ಸೇ ಮಿಗಿಲು. ಆ ರಥ ಲೋಹದಿಂದ ಮಾಡಿದ್ದೋ ಮರದಿಂದ ಮಾಡಿದ್ದೋ ಅಲ್ಲ, ತೇಜೋಮಯವಾದ ರಥ ಅಂತಾರೆ. ಅಂದ್ರೆ ನಮಗೆ ಅಲ್ಲಿ ಬೆಳಕು ಅಂತ ಸ್ಪಷ್ಟ ಆಗತ್ತೆ. ಇನ್ನು ನೀವು ಹಾಗೇ ಬರ್ತಾ ಇದ್ರೆ ಸ್ವರ್ಭಾನುವಿನ ರಥ, ಅದಾದ ಮೇಲೆ ಭೌಮರಥ, ಭೂಮಿಯ ಮಗ ಕುಜ ಅಂತ ಯಾರನ್ನು ಕರೀತಾರೆ, ಅಂಗಾರಕ ಅಂತ ಯಾರನ್ನು ಕರೀತಾರೆ, ಅವನ ರಥ. ಅದು ಕೂಡ ಕೆಂಪು ಬಣ್ಣದ ಕುದುರೆಗಳು, ಅದರಿಂದ ಕೂಡಿ ರುಜು ವಕ್ರಾನುವಕ್ರಗಹ ಜಿಗ್ಜಾಗ್ ಟೈಪಿನಲ್ಲಿ ತಿರುಗಾಡತ್ತೆ ಅಂತ. ಅದರ ಬೆಳಕನ್ನ ನೋಡಿದವ್ರ ಬಗ್ಗೆ ಕೇಳಬೇಕು. ಬೆಳಕು ಆ ತರಹ ಸಂಚಾರ ಮಾಡತ್ತಾ ಅಂತ ಒಂದು ಕುತೂಹಲ ನಮಗೆ. ಏನು ಅಂತ ಹೇಳಿದ್ರೆ, ಆ ಬರಿಗಣ್ಣಿನಲ್ಲಿ ನಕ್ಷತ್ರ ಮಂಡಲವನ್ನು ನೋಡುವ ಶಕ್ತಿ ನಮಗಿಲ್ಲ. ಈ ಆ್ಯಪ್ ಆಗಲಿ AI ಆಗಲಿ ಇದನ್ನು ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ. ಕಾರಣ ಏನು ಅಂದರೆ, ಈ AI ಇದೆಯಲ್ಲ, 3-4 AI ಇದೆ, ಒಂದೊಂದರಲ್ಲಿ ಒಂದೊಂದು ಇರುತ್ತೆ. ಹೆಂಗೆ ನಂಬೋದು? ಜಮಿನಿ ಅದು ಬೇರೆ, ಇನ್ನೇನೋ ಒಂದಿದೆ, ಅದು AI ಬೇರೆ. ಮತ್ತೆ ನಾನೇ ನೋಡುತ್ತಿದ್ದ ಹಾಗೆ ಬಹಳ ಅವಿಶ್ವಾಸಾರ್ಹ ವಿಚಾರಗಳು. ಉದಾಹರಣೆಗೆ ನಾನು ನನ್ನ ಫೀಲ್ಡಿನಲ್ಲಿ ಹೇಳ್ತಾ ಇರೋದು, ಮೊನ್ನೆ ಯಾವುದೋ ಒಂದು ಚರ್ಚೆ ಆಗ್ತಾ ಇತ್ತು ವಿದ್ಯಾಪೀಠದ ಗ್ರೂಪಿನಲ್ಲಿ. ಅದಕ್ಕೆ ಅವರು ಈಗೆಲ್ಲ ಗೊತ್ತಲ್ಲ, ಸರ್ವೇಪಿ ವಿದ್ವಾಂಸಃ, ಎಲ್ಲರೂ ವಿದ್ವಾಂಸರಾಗಿ
ಏನಿದೆ ಏನ ನೋಡ್ಬಿಟ್ಟು ಹಾಕ್ಬಿಟ್ರೆ ಆಯ್ತು ಅಂತ. ಏನಲ್ಲಿ ಹಾಕಿದ ವೇದಕ್ಕೆ ಆ ರೀತಿ ಅರ್ಥ ಹೇಳಲೇ ಇಲ್ಲ. ಸಾಯಣಾಚಾರ ಹೆಸರಲ್ಲಿ ಬಂದ್ಬಿಟ್ಟಿದೆ. ಸಾಯಣ ಭಾಷ್ಯವೇ ಆಗಿಲ್ಲ, ಸಾಯಣ ಭಾಷ್ಯದ ಹೆಸರು ಬಂದಿದೆ. ಅದರಿಂದಾಗಿ ನನಗೆ ಈ ತರಹದ ಬೇರೆ ಯಾವುದೋ ಇರಲಿ ಬಿಡಿ, ಅದು ಲೌಕಿಕವಾದ ವಿಚಾರಗಳಾಗಿದ್ರೆ ಏನೋ ಒಂದು, ಇವಾಗ ಡೇಟಾಬೇಸಲ್ಲಿ ಅದಿರುತ್ತೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಪೊಲೀಸಿಂಗ್ ಸಿಸ್ಟಮ್ನ ಯಾರು ಕಂಡುಹಿಡಿದಿದ್ದು, ಪೆಟ್ರೋಲಿಂಗ್ ಸಿಸ್ಟಮ್ನ ಯಾರು ಕಂಡುಹಿಡಿದಿದ್ದು, ಇದಕ್ಕೆಲ್ಲ ಉತ್ತರ ಇರುತ್ತೆ, ಯಾಕಂದ್ರೆ ಅದು ಡೇಟಾಬೇಸಲ್ಲಿ ಅದಿರುತ್ತೆ. ಆದರೆ ಈ ತರಹದ ವಿಚಾರ ನಾವು ಹೆಂಗೆ ಇದು ಮಾಡೋದು? ಇಲ್ಲಿ ನೋಡಿ, ಇಲ್ಲಿದೆ ಕುಜನ ರಥ, ಹೀಗಿದೆ, ತೇಜೋಮಯವಾಗಿದೆ, 8 ಕೆಂಪು ಕುದುರೆಗಳಿದೆ, ಅದೇನ ಮಾಡತ್ತೆ, ಜಿಗ್ಜಾಗ್ ಟೈಪಿನಲ್ಲಿ ಆ ಬೆಳಕು ಸಾಗತ್ತೆ. ಅದನ್ನು ನಾವು ಎಲ್ಲಿ ನೋಡೋದು? ಪುರಾಣದಲ್ಲಿದೆ ಹೇಳೋದು. ಜ್ಯೋತಿಷದಲ್ಲಿ ಬರಿಗಣ್ಣಿನಿಂದಲೇ ನಕ್ಷತ್ರವನ್ನ ಗ್ರಹವನ್ನ ರಾತ್ರಿ ಹೊತ್ತು ನೋಡುವ ಶಕ್ತಿ ನಮಗಿಲ್ಲ. ಇದ್ದಾರೆ, ಆ ತರಹದ ಜ್ಯೋತಿಷ್ಕರಿದ್ದಾರೆ. ಅವರೆಲ್ಲ ಫಲಜ್ಯೋತಿಷದಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಸಿದ್ಧಾಂತ ಜ್ಯೋತಿಷದಿಂದ ಫಲಜ್ಯೋತಿಷಕ್ಕೆ ಟ್ರಾನ್ಸ್ಫರ್ ಆಗಿದ್ರೆ ಬದುಕಿನ ಪ್ರಶ್ನೆ. ಮತ್ತೆ ಜ್ಯೋತಿಷ ಅಂತಂದ್ರೆ ಅದೊಂದು ಶುದ್ಧ ವಿಜ್ಞಾನ. ಫಲಜ್ಯೋತಿಷ ಬಿಟ್ಟು ಸಿದ್ಧಾಂತ ಜ್ಯೋತಿಷ ಇದ್ದವನನ್ನ ಜನ ಕೂಡ ನೋಡಲ್ಲ. ಅವರಿಗೆ ನಮ್ಮ ಇದ್ರ ಬಗ್ಗೆ ಏನು ಹೇಳ್ತಾನೆ ಅಂತಾನೆ, ಅವ್ರದ್ದೇನೋ ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗೆ ಏನು ಉತ್ತರ ಅಂತ. ಅದರಿಂದ ರುಜುವಕ್ರಾನುವಕ್ರಗಃ ಅನ್ನೋದು ನಾವಿವತ್ತು ಹೇಳಲಿಕ್ಕಾಗಲ್ಲ, ಪುರಾಣ ಹೇಳ್ತಾ ಇದೆ ಅಷ್ಟೆ. ಅತಶ್ಚಾಂಗಿರತೋ ವಿದ್ವಾನ್ ದೇವಾಚಾರ್ಯೋ ಬೃಹಸ್ಪತಿ. ಇನ್ನು ಬೃಹಸ್ಪತಿ ಆಚಾರ್ಯರು ಬಿಳಿ ಕುದುರೆ ಆಯ್ತಾ, ಬಿಳಿ ಕುದುರೆಯಿಂದ ಕೂಡಿದ ಬಂಗಾರದ ರಥದಿಂದ ಸಾಗ್ತಾ ಇದ್ದಾರೆ. ಅದು ಕೂಡ ಅಷ್ಟೇ, ಬೆಂಕಿಯಂತಹ ಧ್ವಜ. ಅಬ್ದಂ ವಸತಿಯೋ ರಾಶವು ಸ್ವದಿಶಂ ತೇನ ಗಚ್ಚತಿ. ಒಂದು ದಿವಸಕ್ಕೆ ಒಂದು ಸರ್ತಿ ಒಂದೇ ಒಂದು ರಾಶಿಯಲ್ಲಿ 1 ವರ್ಷ ಕೂತ್ಕೊಳ್ತಾನೆ. ಅದಕ್ಕೆ ಬಾರಹಸ್ಪತ್ಯ ವತ್ಸರ ಅಂತಂದ್ರೆ 12 ವರ್ಷಗಳಿಗೆ ಒಂದು ಬಾರಹಸ್ಪತ್ಯ ವತ್ಸರ. 12 ವರ್ಷಕ್ಕೆ ಒಂದು ಬಾರಹಸ್ಪತ್ಯ ವತ್ಸರ, ಒಂದೇ ವರ್ಷ ಅಂತಾನೆ ಲೆಕ್ಕ. ಒಂದು ಬಾರಹಸ್ಪತ್ಯ ವತ್ಸರ ಆಯಿತು, 2 ಬಾರಹಸ್ಪತ್ಯ ವತ್ಸರ ಆಯಿತು ಅಂದ್ರೆ 24 ವರ್ಷ ಆಗೋಯ್ತು ನಮ್ಮ ಬಾಳಿನಲ್ಲಿ. ಹಾಗೆ ಇನ್ನು ಯುಕ್ತೇ ನಾಷ್ಟಾಭಿರಶ್ವೈಶ್ಚ ಸದ್ವಜೈರಗ್ನಿತನ್ನಿಭೈಃ ರಥೇನ ಕ್ಷಿಪ್ರವೇಗೇಣ ಭಾರ್ಗವಸ್ತೇನ ಗಚ್ಚತಿ. ಅದೇ ರೀತಿ ಸ್ವಲ್ಪ ವೇಗವಾಗಿ ಶುಕ್ರಾಚಾರ್ಯರ ಸಂಚಾರ ಇರುತ್ತೆ. ತತಃ ಶನೈಶ್ಚ ರೋಪ್ಯಶ್ವೈಃ ಸಬಲೈರ್ವಾತರಂಹತೈಃ ಕಾರ್ಷ್ಣಾಯತಂ ತಮಾರುಷ್ಯ ಸ್ಯಂದನಂ ಯಾತ್ಯಸೌ ಶನಿಃ. ಅದೇ ರೀತಿ ವೇಗವಾಗಿ ಓಡುವ ಕುದುರೆಗಳು, ಸಬಲೈಹಿ ವಾತರಂಹತೈ, ಅವನು ಶನೈಶ್ಚರ, ಮೆಲ್ಲಗೆ ಸಾಗುವವ ಅಂತ. ಶನೈಶ್ವರ ಅಂತಾರವರು ಕೆಲವರು. ಶನೀಶ್ವರ ಅಂತನಾದ್ರೂ ಹೇಳ್ರಪ್ಪ. ಶನಿ ಮತ್ತು ಈಶ್ವರ ಸವರ್ಣ ದೀರ್ಘ ಸಂಧಿ. ಶನೀಶ್ವರ. ಶನೈಹಿ ಚರತಿ, ನಿಧಾನಕ್ಕೆ ಸಾಗುತ್ತಾನೆ, ಶನೈಶ್ಚರ. ಅವನು ಕಾರ್ಷ್ಣಾಯಸಂ, ಕಬ್ಬಿಣದ ರಥ. ಇನ್ನು ಕುದುರೆಗಳು ಕಪ್ಪು, ತಮೋಮಯ ರಥ. ತೇಜೋಮಯ ರಥ ಬೇರೆಯವರದೆಲ್ಲ ಆದರೆ ಇವನು ಕತ್ತಲೆ ರಥ. ರಾಹುವಿನದ್ದು ಕತ್ತಲೆ ರಥ. ಅದರಿಂದಾಗಿ ರಾಹು ಕಾಣ್ತಾನ ಅಂದ್ರೆ ಕಾಣಲ್ಲ, ನೆರಳು ಮಾತ್ರ ಬೀಳತ್ತೆ. ಆಬ್ಜೆಕ್ಟ್ ಇಲ್ಲ, ನೆರಳು ಬೀಳತ್ತೆ ಹೇಗೆ ಅಂತಂದ್ರೆ ಗೊತ್ತಿಲ್ಲ. ನೆರಳು ಕಾಣತ್ತೆ, ಆಬ್ಜೆಕ್ಟ್ ಕಾಣಲ್ಲ ಹೇಗೆ ಅಂದ್ರೆ ಗೊತ್ತಿಲ್ಲ. ಯಾವ ಕೋನದಲ್ಲಿ ಅದು, ಅವನು ಎಲ್ಲಿ ನಿಂತಿರ್ತಾನೆ, ನೆರಳು ಎಲ್ಲಿ ಬೀಳತ್ತೆ ನಮಗೆ ಗೊತ್ತಿಲ್ಲ.
ಗ್ರಹಣದ ಸಂದರ್ಭದಲ್ಲಿ ನೆರಳು ಬೀಳುತ್ತೆ ಅಷ್ಟೆ, ಎಲ್ಲಿಂದ ಬೀಳುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇವರು ಒಂದು ಲೆಕ್ಕ ಹೇಳ್ತಾರೆ, ಇದಕ್ಕೆ ಇದು ಅಡ್ಡ ಬಂದರೆ ಇದು ಗ್ರಹಣ ಆಗುತ್ತೆ, ಇದಕ್ಕೆ ಇದು ಅಡ್ಡ ಬಂದರೆ ಇದು ಗ್ರಹಣ ಆಗುತ್ತೆ ಅಂತ. ಹೌದಾ ಅಂತ ಒಂದು ಸಮಸ್ಯೆ ಉಂಟು. ಆದರೆ ಇಲ್ಲಿ ಹೇಳಿರೋದು ತಮೋಮಯಂ ರಥಂ ತಸ್ಯ ವಹಂತಿ ಸ್ಮ ಸುದಂಶಿತಾ. ಕತ್ತಲೋ ಕತ್ತಲು ಅವನ ರಥ, ಛಾಯೆಯನ್ನೇ ರಾಹು ಅಂತ ಹೇಳಿ ಕರೆಯೋದು ಅಂತ ಈಗ ವ್ಯಾಖ್ಯಾನ ಮಾಡಬಹುದು. ಇಲ್ಲಿಯ ಸದ್ಯದ ತನಕ ಮಾಡಬಹುದು. ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ನಾವು ಡೈಲಿ ಅಪ್ಡೇಟ್ ಇಟ್ಕೊಳ್ಳೋದೇ ಕಷ್ಟ. ಇನ್ನು ಇದು ಯಾವತ್ತೋ ಒಮ್ಮೆ ನೋಡೋದು ನಾವು ಹೀಗಿದೆ ಅಂತ ಅನ್ಕೋಬೇಕು. ಯಾಕಂದರೆ ಆಧುನಿಕ ವಿಜ್ಞಾನದ ಮಾಹಿತಿಗಳನ್ನು ಹೆಂಗೆ ನಂಬೋದು ಅಂತ ನನಗೆ ಇವಾಗ AI ನೋಡಿದ್ಮೇಲೆ ದೊಡ್ಡ ಪ್ರಶ್ನೆ ಬರ್ತಾ ಇದೆ. ಹೆಂಗೆ ನಂಬೋದು? ಒಂದೊಂದು AI ಒಂದೊಂದು ಥರ ತೋರಿಸ್ತಾ ಇರುತ್ತೆ. ಇದಮಿತ್ತಮ್ ಅಂತ ಹೇಳಿ ಒಂದು ತೋರಿಸೋದಿಲ್ಲ, ಒಂದು ತೋರೋದಿಲ್ಲ ಇದಮಿತ್ತಮ್ ಅಂತ. ಆದ್ದರಿಂದ ಇದನ್ನೆಲ್ಲ ನಾವು ಅಲ್ಲಿಗೆ ಹಾಕಿ ಹೇಗೆ ನೋಡೋದು ಗೊತ್ತಿಲ್ಲ. ಆದಿತ್ಯ ನಿಲಯೋ ರಾಹು ಸೋಮಂ ಗಚ್ಚತಿ ಪರ್ವಸು. ಆದಿತ್ಯನಲ್ಲಿ ನೆಲೆಗೊಂಡ ರಾಹು ಪರ್ವಕಾಲದಲ್ಲಿ ಸೋಮನ ಬಳಿಗೆ ಹೋಗ್ತಾನೆ, ಸೋಮನಿಂದ ಆದಿತ್ಯನ ಬಳಿಗೆ ಹೋಗ್ತಾನೆ. ತತಕ್ಕೇತು ಮತಸ್ತ್ವಶ್ವಾಹ ಅಷ್ಟೌ ತೇ ವಾತರಂಹತಃ ಫಲಾಲ ಧೂಮವರ್ಣಾಭಾಃ ಕ್ಷಾಮದೇಹ ಸುದಾರುಣಾಃ. ಆಮೇಲೆ ಕೇತು ಒಬ್ಬ ಅಲ್ಲ, ಹಲವಾರು ಜನ ಇದ್ದಾರೆ. ಕೇತುಭ್ಯೋ ನಮಃ ಅಂತಾನೆ ಅನ್ನೋದು. ರಾಹು ಕೇತು ಅದೇನೋ ಒಂದು ಎರಡು ಒಟ್ಟಿಗೆ, ಇಬ್ರು ಒಟ್ಟಿಗೆ ಏನಿರಲ್ಲ, ಆದರೆ ರಾಹು ಕೇತು ಅಂದ್ಬಿಡ್ತಾರೆ. ಈ ಕೆಲವೊಂದು ಊರಿನ ಜೊತೆಗೆ ಇನ್ನೊಂದು ಕೆಲವು ಊರುಗಳ ಹೆಸರು ಉಚಿತ. ಶ್ರೀಲಂಕಾ ಅಂದ್ರೇನು ಅಂತ ಕೇಳಿದ್ದಕ್ಕೆ ಉಚಿತವಾಗಿ ತ್ರಿಕೋನಾಕಾರದಲ್ಲಿ ಭಾರತ ಮ್ಯಾಪಿನ ಜೊತೆಗೆ ಬರೋ ಒಂದು ಉಚಿತವಾದ ವಸ್ತು ಅಂದ್ಬಿಟ್ಟಂತೊಬ್ಬ. ಹಾಗಾಗತ್ತೆ. ನೀವು ಬಾದಾಮಿ ಅಂತ ಹೇಳಿದ ಕೂಡಲೇ ಐಹೊಳೆ ಪಟ್ಟದ ಕಲ್ಲು ನೆನಪಿಗೆ ಬರದೆ ಹೋದ್ರೆ ನೀವು ಬೇರೆ ಅಲ್ವೇ ಕರ್ನಾಟಕದಲ್ಲೇ ಇಲ್ಲ. ನೀವು ಅದು ಆ ಊರಿನವ್ರಿಗೆ ಮಾತ್ರ ಬಾದಾಮಿ ಬೇರೆ, ಪಟ್ಟದ ಕಲ್ಲು ಬೇರೆ, ಐಹೊಳೆ ಬೇರೆ. ದೂರದಲ್ಲಿ ಹೋಗಿ ನೋಡಿದ್ರೆ ಅದು ಬಾದಾಮಿ ಅನ್ನೋ ಊರಿನ ಜೊತೆಗೆ ಎರಡು ಎಕ್ಸ್ಟ್ರಾ ಊರು ಉಚಿತ. ಹಂಪಿನೂ ಸೇರಿಸ್ಬಿಡ್ತಾರಾ? ಮುಗ್ದೇ ಹೋಯ್ತು. ಹೌದಾ? ಹಾಗೆ ರಾಹು ಜೊತೆ ಕೇತು ಒಂದು ಉಚಿತ. ವಾಸ್ತವಿಕವಾಗಿ ಇಬ್ರು ಒಂದೇ ಕಡೆ ಇರೋದೂ ಇಲ್ಲ, ಇಬ್ಬರು ಛಾಯಾಗ್ರಹರು. ಫಲಾಲ ಧೂಮವರ್ಣಾಭಾಹ, ಅವ್ರದ್ದು ಹೊಗೆಯ ತರಹದ ಕುದುರೆ. ಕ್ಷಾಮದೇಹ ಬಡಕಲು ದೇಹ, ಸುದಾರುಣಾಹ. ಇದೆಲ್ಲವೂ ಕೂಡ ಇದು ನೋಡಿ, ಇದು ಇನ್ನೂ ಭೀಕರ. ಸರ್ವೇ ಧ್ರುವೇ ನಿಬದ್ಧಾಸ್ತೆ ನಿಬದ್ಧ ವಾತರಶ್ಮಭಿ. ಎಲ್ಲವೂ ಕೇಂದ್ರ ಇರೋದು ಧ್ರುವ ನಕ್ಷತ್ರದ್ದು. ಧ್ರುವ ನಕ್ಷತ್ರದ ಕೇಂದ್ರ. ಈ ಕುದುರೆಗಳಿಗೆಲ್ಲ ಹಗ್ಗ ಕಟ್ಟಿದಾರಲ್ಲ, ಅದರ ಡೈರೆಕ್ಷನ್ನು ಧ್ರುವ ನಕ್ಷತ್ರದ ಕಡೆಗಿದೆ. ಅಂದ್ರೆ ಹೀಗೆ ಈ ಗಾಣದಲ್ಲಿ ಹಸುಗಳು ತಿರುಗುತ್ತಾವಲ್ಲ, ಅದರ ಅದು ಕಟ್ಟಿರೋದು ಗಾಣದ ಮಧ್ಯಭಾಗಕ್ಕೆ, ಗೂಟಕ್ಕೆ. ಇದನ್ನು ತಿರುಗಾಡ್ಕೊಂಡು ಹೋಗುತ್ತೆ. ಆದರೆ ಈ ಹಗ್ಗಗಳೆಲ್ಲ ವಾತಮಯ ಅಂತ, ವಾತರಶ್ಮಿಭಿ. ಹಗ್ಗ ಅನ್ನೋದು, ರಶ್ಮಿ ಅಂದ್ರೆ ಹಗ್ಗ, ಲಗಾಮು. ವಾತ ಅಂದ್ರೆ ಗಾಳಿ, ಗಾಳಿಯ ಲಗಾಮು ಅಂತ. ಹೆಂಗೆ ಯೋಚನೆ ಮಾಡುತ್ತೀರಾ ಇದನ್ನ ವೈಜ್ಞಾನಿಕವಾಗಿಯೂ ವ್ಯಾಖ್ಯಾನ ಮಾಡಬಹುದು.
ಮರುದೇವತೆಗಳು ನಿಯಂತ್ರಣ ಮಾಡ್ತಾರೆ ಅಂತ ದೈವಿಕವಾಗಿಯೂ ವ್ಯಾಖ್ಯಾನ ಮಾಡಬಹುದು. ಎರಡೂ ರೀತಿ ವ್ಯಾಖ್ಯಾನ ಮಾಡಬಹುದು. ವ್ಯಾಖ್ಯಾನ ಮಾಡೋರ ಅಭಿರುಚಿ ಮೇಲೆ ಡಿಪೆಂಡ್. ಅದರಿಂದ ಈ ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಏನು ವಿಜ್ಞಾನದ ನಡೆ ಇದೆ, ಅದು ನಿಮ್ಮ ಫೀಲ್ಡ್ ಆದರೆ ತಲೆ ಕೆಡಿಸ್ಕೊಳ್ಳಿ. ನಿಮ್ಮ ಫೀಲ್ಡ್ ಅಲ್ಲದೆ ಹೋದರೆ ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟು ತಗೊಂಡು ಸುಮ್ಮನೆ ಇರಿ. ಮಾನವಿಕ ಡಿಪಾರ್ಟ್ಮೆಂಟ್ಗಳ ಮೇಲೇನೆ ನಿಮ್ಮ ಅಪ್ಲೈಡ್ ಸೈನ್ಸ್ ಕೋರ್ಸ್ಗೆ ಹೋದ್ಮೇಲೆ ಇವೆಲ್ಲ ಎಲ್ಲರೂ ಇರುತ್ತೆ. ಅದರಿಂದಾಗಿ ಇದ್ರ ಮೇಲೆ ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಪುರಾಣ ಹೀಗಿದೆ, ಹಾಗಿದೆ, ಇಲ್ಲಿ ಹಾಗಿದೆ, ಹೀಗಿದೆ ಅಂತೇನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಬೇಕಿಲ್ಲ ಅಂದ್ರೆ ಇನ್ ದ ಸೆನ್ಸ್ ನಮ್ಗೆ ಅದರಲ್ಲಿ ಆಳವಾದ ಅರಿವಿರಲ್ಲ. ಇವ್ರೇನು ಮಾಹಿತಿ ಕೊಡ್ತಾರೆ ಅದನ್ನ ನಂಬೋ ಹಾಗೂ ಇರಲ್ಲ. ಯಾಕಂದ್ರೆ ಎಷ್ಟು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ, ಎಷ್ಟು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಇವ್ರ ಬಗ್ಗೆ ಒಂದು ಚೂರು ನಂಗೆ ನಂಬಿಕೆ ಇಲ್ಲ. ಇವರು ಅಂದ್ರೆ ಸೈಂಟಿಸ್ಟ್ಸ್, ಅವ್ರು ಕೊಡೋ ಮಾಹಿತಿಗಳು ವಿಶೇಷವಾಗಿ. ಯಾಕೆ ಅಂದ್ರೆ ಅವರು ಯಾವ ದೃಷ್ಟಿಕೋನದಿಂದ ಕೊಡ್ತಾರೆ, ಆಹಾರದ ವಿಚಾರದಲ್ಲಿ ಅವರು ಮಾಡುವ ಮೋಸವನ್ನು ನೋಡ್ತಾ ಇದ್ದೇನೆ ನಾನು. ಆಹಾರ ಏನಿದೆ, ಆಹಾರದ ವಿಚಾರದಲ್ಲಿ ಏನು ಮೋಸ ಮಾಡ್ತಾ ಇದ್ದಾರೆ. ಇದೇ ಮೋಸ ಮಾಹಿತಿಗಳಲ್ಲಿ ಮಾಡಲ್ಲ ಅಂತೇನು. ಮತ್ತೆ ಈಗ ನಮಗೆ ಗೂಗಲ್ ಗುರುವಿನಿಂದ ನಾವೇನು ಪಡ್ಕೊಳ್ತೇವೆ ಅದು 10 ಥರ ಇರುತ್ತದು, ತೋರಿಸುತ್ತೆ. ನೀವೇನಾದ್ರು ಒಂದು ಹೊಡೆದ್ರೆ ಅಷ್ಟು ಯಾವುದನ್ನ ಒಪ್ಕೊಳ್ಳೋದು. ಜನ ಎಲ್ಲ ಯಾವುದನ್ನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೋ ಅದನ್ನು ತೋರಿಸುತ್ತೆ. ಸತ್ಯವನ್ನು ಇನ್ನೊಂದು ಕಡೆ ಇಟ್ಟಿರುತ್ತೆ. ಬಹಳ ಅವ್ಯವಸ್ಥಿತವಾಗಿದೆ. ಈಗ ಏನು ನಾವು ಎಲ್ಲ ಟಿಪ್ ಆಫ್ ಫಿಂಗರ್ನಲ್ಲಿ ನಮ್ಮ ಎಲ್ಲ ಜ್ಞಾನ ಇದೆ ಅಂತ ನಾವು ಅಂದ್ಕೊಳ್ತಾ ಇರೋದು ಇವತ್ತು ವಾಸ್ತವ ಅಲ್ಲ. ಒಂದು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅದರ ಬಗೆಗೆ ಯೋಚನೆ ಮಾಡ್ತಾ, ಉಪಾಸನೆ ಮಾಡ್ತಾ, ಅದನ್ನೇ ಉಸಿರಾಡ್ತಾ ಇರುವಾಗ ಬರುವ ಅರಿವು ಬೇರೆ. ಎಲ್ಲರಿಗೂ ಎಲ್ಲ ಕ್ಷೇತ್ರದಲ್ಲಿ ಹಾಗೆ ಕಷ್ಟಪಡ್ಲಿಕ್ಕೆ ಆಗೋದೇ ಇಲ್ಲ. ಜೀವನಕ್ಕೆ ಅನಿವಾರ್ಯವಾದ ಒಂದು ಕ್ಷೇತ್ರವನ್ನು ಆರಿಸ್ಕೋಬೇಕು. ಉಳಿದ ಕ್ಷೇತ್ರಗಳು ಅದಕ್ಕೆ ಸಪೋರ್ಟಿವ್ ಆಗಿದ್ರೆ ಸಾಕು ಅಂತ ಹೇಳಿ ಮುಂದುವರಿಬೇಕು. ಅವನು ಪತಂಜಲಿ ಋಷಿಗಳು ಮಹಾಭಾಷ್ಯದಲ್ಲಿ ಹೇಳ್ತಾರೆ, ತ್ರಿದಿನ ಪ್ರಸ್ಥ ತಂಡುಲಾಹ, 3 ದಿವಸಕ್ಕೆ ಬೇಕಾದಷ್ಟು ಅನ್ನವನ್ನು ಇಟ್ಟುಕೊಂಡು ಹಗಲು ರಾತ್ರಿ ಯಾರು ಓದ್ತಾರೆ, ಕುಂಭೀಪಾಕಾಹ ಅಲೋಲುಪಾಹ, ಲೋಲುಪರಲ್ಲದವರು. ಬೇರೆ ಕಡೆಗೆ ತುಡಿತಾ ಇತ್ತು ಅಂತಂದ್ರೆ ಎಲ್ಲಿ ಓದ್ಲಿಕ್ಕಾಗತ್ತೆ, ಓಡ್ತಾ ಇರ್ತಾರೆ ಹಣದ ಹಿಂದೆ. ಏಕಸ್ಮಿನ್ ಜನ್ಮನಿ ಏಕಸ್ಮಿನ್ನೇವ ಪಾಂಡಿತ್ಯಂ ಲಭಂತೆ. ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರದಲ್ಲಿ ಆಳವಾದ ಪಾಂಡಿತ್ಯ. ಈಗೇನಾಗಿದೆ, ಅದ್ಯತ್ವೇತು ತ್ವರಿತಮಧೀತ್ಯ ಪ್ರವಕ್ತಾರೋ ಭವಂತಿ. ಡಿಗ್ರಿ ಮುಗಿಸಿದ ಕೂಡಲೇ ಟಕ್ಕನ್ ಬಂದ್ಬಿಡ್ತಾರೆ ಪಾಠ ಮಾಡ್ತೀವಿ ಅಂತ. ಅದರಲ್ಲಿ ಪರಿಶ್ರಮವೇ ತಪಸ್ಸೇ ಯಾವುದೂ ಇರೋದಿಲ್ಲ. ಹಾಗಾದ್ರೆ ನೀವು ಹಾಗೆ ಬಂದಿದ್ದೀರಲ್ಲ ಅಂದರೆ ಖಂಡಿತ ಬಂದಿದ್ದೀವಿ, ನಾವು ಹಾಗೆ ಬಂದಿರೋದು. ಆದರೆ ಹೀಗಿದೆ ಅಂತ ಗೊತ್ತಿದೆ. ಆಯ್ತು, ಸಿಕ್ಕಾಗೋಯ್ತಿದು ಅಂತನ್ನುವ ತಹತಃ ಇಲ್ಲ. ಸಿಗಬೇಕಿದೆ, ನಾವು ಮಾಡೋದು ಅಧ್ಯಯನವೇ ಅನ್ನುವ ಎಚ್ಚರ ಇದೆ. ಈ ಸಬ್ಜೆಕ್ಟಿನಲ್ಲಿ ನೀವು ಥರೋ ಆಗಿದ್ದೀರಾ ಅಂದರೆ ಇಲ್ಲಪ್ಪ, ಪ್ರಯತ್ನ ಪಡ್ತಾ ಇದ್ದೀವಿ, ಅದಕ್ಕಿಂತ ಮೊದಲು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀವಿ. ಇದು ಹಂಚಿಕೊಳ್ಳೋದು ಅಧ್ಯಯನವೇ, ಇದು ನಮ್ಮ ನಿಲುವು. ಅದರಿಂದಾಗಿ ಇಲ್ಲಿ ಬರುವ ಸಂಗತಿಗಳನ್ನು ವಿಜ್ಞಾನದ ಜೊತೆಗೆ ಕಂಪೇರ್ ಮಾಡಿ, ಇದು ತಪ್ಪು, ಇದು ಸುಳ್ಳು, ಇದು ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂದ್ರೆ ಧ್ರುವ ಕೇಂದ್ರಿತವಾದ ಲೆಕ್ಕಾಚಾರ ಇದು. ಕೆಲವೊಂದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಆಂತರಿಕವಾಗಿ ಪರಿಭಾಗಿಸಬೇಕಾಗತ್ತೆ.
ಹೊರಗಡೆಯ ಮಾಹಿತಿಯ ಮೇಲೆ ನೀವು ಅವಲಂಬಿತರಾಗಬೇಡಿ. ಹೊರಗಡೆಯ ಮಾಹಿತಿ ಎಷ್ಟು ಅಧಿಕೃತ ಅನ್ನೋದ್ರ ಬಗ್ಗೆನೇ ಡೌಟ್. ಅಲ್ಲ, ಅವರು ಟೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ಅವರು ಟೆಸ್ಟ್ ಮಾಡಿದರೆ ನೀವು ಮಾಡಿಲ್ವಲ್ಲ. ಟೆಸ್ಟೆಡ್ ಥಿಯರಿ, ಪ್ರೂವನ್ ಥಿಯರಿ, ಇದೆಲ್ಲ ನೀವು ಇನ್ನೊಂದನ್ನು ಕೆಳಗಡೆ ಮಾಡಲಿಕ್ಕೆ ಬಳಸ್ತಾ ಇರೋದೇ ವಿನಃ ತಟಸ್ಥರಾಗಿರೋದು ಅತ್ಯಂತ ಉತ್ತಮ. ನಿಮ್ಮ ಅನುಭವಕ್ಕೇನು ಬರುತ್ತೆ ಅಲ್ಲಿಗೆ ಬರಬೇಕು. ಯಾಕೆಂದ್ರೆ ಅವನು ಯಾರೋ ಯಾವುದೋ ಲ್ಯಾಬಲ್ಲಿ ಏನೋ ಮಾಡಿ ಕೊಟ್ಟಿದ್ದಾನೆ, ಅವನಿಗೆ ಏನು ತೋರಿದೆಯೋ ಅಲ್ಲಿ ಏನೇನು ವ್ಯತ್ಯಾಸ ಆಯಿತೋ ಗೊತ್ತಿಲ್ಲ. ಇದರೆಲ್ಲದರ ವಿಚಾರದಲ್ಲೇ ಅಷ್ಟೇ ಇರಬೇಕು. ಯಾಕೆಂದ್ರೆ ಇಲ್ಲಿರೋದು ಹಾಗೆ, ವಾಯಯಾಭಿರದೃಶ್ಯಾಭಿ ಪ್ರಬದ್ಧಾ ವಾತರಶ್ಮಿಭಿ, ಪ್ರಬದ್ಧಾ ವಾತರಶ್ಮಿಭಿ, ಗಾಳಿ ಎಂಬ ಕಡಿವಾಣಗಳಿಂದ ಧ್ರುವ ನಕ್ಷತ್ರದ ಗೂಟಕ್ಕೆ ಕಟ್ಟಲ್ಪಟ್ಟಿದ್ದಾವೆ. ಧ್ರುವ ನಕ್ಷತ್ರದ ಗೂಟ ಯಾರು? ಚುಂಚುಮಾರ ರೂಪಿ ಪರಮಾತ್ಮ. ಪರಿಭ್ರಮಂತಿ ತದ್ಬದ್ಧಾ ಚಂದ್ರ ಸೂರ್ಯಗ್ರಹಾದಿವಿ, ಪರಿಭ್ರಮಂತಿ ಯಾವತ್ತಂ ಅನುಪರ್ಯೇತಿ ಧ್ರುವಂತಜ್ಯೋತಿಷಾಂ ಗಣಃ ಯಥಾ ನದ್ಯುದಕೆ ನೌಸ್ತು ಉದಕೇನ ತಹೋಷ್ಯತೆ ತಥಾ ದೇವಗ್ರಹಾಣೀತಿ ಊಹ್ಯಂತೆ ವಾತರಂ ಹತಾ. ನದಿಯ ನೀರಿನಲ್ಲಿ ನೌಹು ದೋಣಿಯಲ್ಲಿರುವ ಮನೆ ಅಥವಾ ರೂಮೋ ಕ್ಯಾಪ್ಟನ್ಸ್ ಕ್ಯಾಬಿನ್ನೋ ಏನೋ ಒಂದು ಜೊತೆಗೇನೆ, ದೋಣಿಯ ಜೊತೆಗೇನೇ ಇರುತ್ತೆ. ಆ ರೀತಿ ಎಷ್ಟೋ ಪ್ರಭಾಮಂಡಲಗಳು, ಎಷ್ಟೋ ಗ್ರಹಮಂಡಲಗಳು ಅವುಗಳಿಂದ ಹೊರಲ್ಪಟ್ಟಿವೆ. ತಸ್ಮಾದ್ಯಾನಿ ಪ್ರಗೃಹ್ಯಂತೆ ವ್ಯೋಮ್ನಿ ದೇವಗ್ರಹ ಇತಿ. ಅದರಿಂದಾಗಿ ವ್ಯೋಮ್ನಿ ಆಗಸದಲ್ಲಿ ಹಾಗೇ ನಿಂತಿರುವವುಗಳು ಬೇಕಾಷ್ಟಿವೆ ಗ್ರಹಗಳು. ಇಲ್ಲಿ ನೀರಿದೆ ಕಾಣಿಸುವಂಥದ್ದು, ಅಲ್ಲಿ ಕಾಣಿಸದ ಗಾಳಿ ಇದೆ. ಗಾಳಿಯಲ್ಲಿ ನಿಂತಿದೆ, ಗೊತ್ತಿಲ್ಲ ಹೇಗೆ ನಿಂತಿದೆ ಅಂತ. ದೇವರ ಅನೂಹ್ಯವಾದ ಒಂದು ಶಕ್ತಿ. ಯಾವತ್ಯಶ್ಚೈವ ತಾರಾಸ್ಯು ತಾವಂತೋಸ್ಯ ಮರೀಚಯಃ ಸರ್ವಾ ಧ್ರುವ ನಿಬದ್ಧಾಸ್ತಾಃ ಭ್ರಮಂತ್ಯೋ ಭ್ರಾಮಯಂತಿ ಚ. ತಾರೆಗಳಿವೆ, ನಕ್ಷತ್ರಗಳಿವೆ. ಅಲ್ಲಿ 27 ನಕ್ಷತ್ರಗಳು ಮಾತ್ರ ಕಾಲನಿಯಾಮಕಗಳು. ಇನ್ನು ಆ ತಾರೆಗಳೆಲ್ಲ ಏನಿವೆ, ಆ ಬೆಳಕು ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೆ ಬರುತ್ತೆ, ಎಲ್ಲಿಂದ ಮುಟ್ಟತ್ತೆ ನಮಗೆ ಗೊತ್ತಿಲ್ಲ. ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ, ಆದ್ರೆ ಬೇರೆಯವ್ರ ಮೇಲೆ ಏನು ಪರಿಣಾಮ ಬೀರುತ್ತೆ ಏನು ಗೊತ್ತಿಲ್ಲ. ಇಷ್ಟು ಹೇಗೆ ಹೇಳಬಹುದು? ತೈಲಪೀಡಂ ಯಥಾ ಚಕ್ರಂ ಭ್ರಮತೆ ಭ್ರಾಮಯಂತಿ ವೈ. ಎಣ್ಣೆಯ ಗಾಣ ಅದಕ್ಕೆ ತಿರುಗಿದ, ಅದಕ್ಕೆ ಕಟ್ಟಿದ ವಸ್ತುವಿನ ಹಾಗೆ, ಎತ್ತಿನ ಹಾಗೆ, ಅಥವಾ ಯಾವುದಾದ್ರು ಮನುಷ್ಯನನ್ನು ಕಟ್ಟಿದ್ರೆ ಅವನು ಹೀಗೆ ಹೋಗುವಾಗ ಅವನು ತಿರುಗ್ತಾ ಇರ್ತಾನೆ, ಉಳಿದದ್ದನ್ನು ತಿರುಗಿಸ್ತಾ ಇರ್ತಾನೆ. ಹಾಗೆ ಧ್ರುವ ಕೇಂದ್ರಿತವಾದ ಬೆಳಕು. ಅದರಿಂದ ಏಷ ತಾರಾಮಯ ಪ್ರೋಕ್ತಃ ಶುಂಶುಮಾರೇ ಧ್ರುವೋ ದಿವಿ. ಹೀಗೆ ತಾರಾಮಯ, ತಾರೆಯ ನಡೆ, ತಾರೆ ಅಂದರೆ ನಕ್ಷತ್ರಗಳು, ಅದು ಹೇಗಿದೆ? ಯದಃ ನ ಕುರುತೆ ಪಾಪಂ ತಂ ದೃಷ್ಟ್ವಾ ನಿಶಿಮುಂಚತಿ ಶುಂಶುಮಾರ ಶರೀರಶ್ಚ ಯಾವತ್ಯಸ್ತಾರಕಾಸ್ತುತಾಃ ವರ್ಷಾಣಿ ದೃಷ್ಟ್ವಾ ಜೀವೇತ ತಾವದೇವಾಧಿಕಾನಿತು. ಈ ಶುಂಶುಮಾರನ ಆಕೃತಿಯನ್ನು ತಿಳಿದುಕೊಂಡ್ರೆ ನೀವು ಅಷ್ಟು ವರ್ಷ ಬದುಕಬಹುದು. ದೀರ್ಘಾಯುಷ್ಯದ ಗುಟ್ಟು. ಶುಂಶುಮಾರ ಅವನ ಆರಾಧನೆ
ಅಷ್ಟು ದೀರ್ಘಾಯುಷ್ಯದ ಗುಟ್ಟು. ಅದರಿಂದಾಗಿ ಇಕಿಗಾಯಿ ತಗೊಳ್ಬೇಡಿ, ಗೊತ್ತಾಯ್ತಲ್ಲ. ನೋ ನೀಡ್ ಟು ರೀಡ್ ಇಕಿಗಾಯಿ. ಜಪಾನಿನ ಪುಸ್ತಕ. ಯಾವುದೋ ಹಣೆ ಬರೋದ್ರಿಂದ ಅಲ್ಲಿ ವೃದ್ಧರು ಜಾಸ್ತಿ ಇದ್ದಾರೆ, ಒಂದು ಪುಸ್ತಕ ಬರೀತಾರೆ ಹೇಗೆ ದೀರ್ಘಾಯುಷ್ಯವನ್ನು ಪಡೆಯುವುದು, ಜಪಾನಿ ಪದ್ಧತಿ. ನಮಗೆ ನಮ್ಮದು ಬಿಟ್ಟು ಉಳಿದದ್ದೆಲ್ಲವನ್ನು ಪ್ರೀತಿಸುವ ಚಟ, ನಮ್ಮನ್ನು ನಾವು ದ್ವೇಷಿಸಿಕೊಳ್ಳುವ ಚಟ, ವಿಶೇಷತಃ ಭಾರತೀಯರು. ನನಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ತಮ್ಮನ್ನು ತಾವು ದ್ವೇಷಿಸ್ಕೊಳ್ತಾರಲ್ಲ, ಏನಿದು ಅಂತ ತಮ್ಮವರನ್ನು ದ್ವೇಷಿಸ್ತಾರೆ. ಅದು ಭಾರತದಲ್ಲಿ ಬಿಟ್ಟು ಬೇರೆ ಎಲ್ಲಿಯೂ ಇಲ್ಲ. ಎರಡು ಎಕ್ಸ್ಟ್ರೀಮು. ವಿದೇಶಿಯರಿಗೆ ನೀತಿ ಅಂದರೆ ಏನು? ನೋ ಪಾರ್ಕಿಂಗಲ್ಲಿ ನಿಲ್ಲಿಸಬಾರ್ದು, ನೋ ಎಂಟ್ರಿನಲ್ಲಿ ಹೋಗಬಾರ್ದು. ಈ ಲೆವೆಲ್ಲು. ಬೇರೆಯವ್ರ ಜೀವನ ಹಾಳು ಮಾಡಬಹುದು, ಆಹಾರವನ್ನು ಹಾಳು ಮಾಡಬಹುದು, ನೀರಿನಲ್ಲಿ ವಿಷ ಬೆಳೆಸಬಹುದು, ಬೇರೆಯವರ ಸಂಸ್ಕೃತಿಯನ್ನು ನಾಶ ಮಾಡಿಬಿಡ್ಬೋದು. ಅದೆಲ್ಲ ಅವ್ರ ನೀತಿಯ ಲೆಕ್ಕದಲ್ಲೇ ಬರಲ್ಲ. ಇವರಿಗೆ ನೀತಿ ಅಂದರೆ ಕೆಂಪು ದೀಪ ಇದ್ರೆ ಹೋದ್ರೆ ಏನು ಪ್ರಾಬ್ಲಮ್ಮೇ ಅಲ್ಲ ಇವ್ರಿಗೆ. ಆದರೆ ಭಾರತೀಯರಿಗೆ ಬೇರೆಯವ್ರ ಜೀವನ ಹಾಳು ಮಾಡಲ್ಲ, ಬೇರೆ ದೇಶವನ್ನು ತಮ್ಮ ತೆಕ್ಕೆಗೆ ತಗೊಳ್ಳೋಲ್ಲ. ನೀತಿಯ ಸ್ವರೂಪ ಇವ್ರದ್ದು ಹೀಗೆ, ಅವ್ರದ್ದು ಹೀಗೆ. ಅಲ್ಲಿ ಯಮ ಇದೆ, ಪಬ್ಲಿಕ್ ಡಿಸಿಪ್ಲಿನ್ ಇದೆ, ನಿಯಮ ಸೆಲ್ಫ್ ಡಿಸಿಪ್ಲಿನೇ ಇಲ್ಲ ಅವ್ರಿಗೆ. ಭಾರತೀಯರಿಗೆ ಸೆಲ್ಫ್ ಡಿಸಿಪ್ಲಿನ್ ಇದೆ, ಪಬ್ಲಿಕ್ ಡಿಸಿಪ್ಲಿನ್ ಇದೆ. ಯಮ ನಿಯಮ ಎರಡೂ ಒಟ್ಟಿಗೆ ಇರಬೇಕು ಅಂತ. ಜಗತ್ತು ಅಷ್ಟು ಪಕ್ವ ಆಗೋದೇ ಇಲ್ಲ, ಅಷ್ಟು ಮೆಚುರಿಟಿ ಬರೋದೇ ಇಲ್ಲ. ಯಾಕೆಂದ್ರೆ ಮೆಚುರಿಟಿ ಬರುವ ಎಲ್ಲ ಸಾಧ್ಯತೆಗಳನ್ನು ಕೊಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಯಾವ ಸಾಧ್ಯತೆಗಳೂ ಇಲ್ಲ ಇನ್ನು. ಕಲ್ಕಿಯನ್ನು ನಿರೀಕ್ಷೆ ಮಾಡೋದೊಂದೇ ನಮ್ಮ ಪಾಲಿಗಿರೋದು. ಅದರಿಂದ ಎರಡು ಓವರ್. ಶಿಂಶುಮಾರಾಕೃತಿ. ಅದರಿಂದಾಗಿ ನಾವೇನು ಮಾಡ್ತೇವೆ, ಇಕಿಗಾಯಿ ನೋಡ್ತೇವೆ. ಎಲ್ಲ ಇಕಿಗಾಯಿ, ಎಷ್ಟು ಪುಸ್ತಕಗಳು ಇಕಿಗಾಯ್ದು ಯಾರು ನೋಡಿದ್ರು ಇಟ್ಕೊಂಡಿದ್ರು. ಯಾಕೆ ಇದನ್ನು ಓದ್ತೀರಾ ಅಂದೆ, ದೀರ್ಘಾಯುಷ್ಯಕ್ಕೆ ಅಂತ. ಪ್ರಾಚೀನ ಭಾರತದಲ್ಲಿ ಇಲ್ಲದೆ ಇರೋದೇ ಅದು. ಪ್ರಾಚೀನ ಭಾರತದಲ್ಲಿ ಹೇಗೆ ಹೇಳ್ತಾರೆ, ನಿಮಗೆ ದೀರ್ಘಾಯುಷ್ಯ ಬೇಕಾ, ಶಿಂಶುಮಾರಾಕೃತಿಯನ್ನು ಚಿಂತಿಸಿ. ಅದಕ್ಕೆ ಶಿಂಶುಮಾರನನ್ನ ಒಂದು ಸಣ್ಣ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡ್ತಾರೆ. ನಕ್ಷತ್ರಗಳು ಶಿಂಶುಮಾರನ ಮೈಗಳಲ್ಲಿ ಇದೆ. ಇಡೀ ಆಕಾಶದಲ್ಲಿ ಶಿಂಶುಮಾರ ವ್ಯಾಪಿಸಿದ್ದಾನೆ. ಅವನ ತಲೆಯಲ್ಲಿ ಏನಿದೆ, ಬಾಲದಲ್ಲಿ ಏನಿದೆ, ಅವನು ಉಲ್ಟಾ ನಿಂತ ಚೇಳಿನ ರೂಪದಲ್ಲಿ ಇದ್ದಾನೆ. ತಲೆ ಕೆಳಗಡೆ, ಕಾಲ್ ಮೇಲ್ಗಡೆ, ಆ ತರಹ ಚೇಳಿನ ಹಾಗೆ. ಅದರಲ್ಲಿ ಯಾವ ಎಲ್ಲಿ ಏನೇನಿದೆ, ಇದನ್ನು ಉಪಾಸನೆ ಮಾಡಿ ಸಾಕು. ಶಾಂತಿಯನ್ನು ಮಾಡಬೇಡಿ. 60ನೇ ವರ್ಷದ ಶಾಂತಿ, 70ನೇ ವರ್ಷದ ಶಾಂತಿ. ಶಿಂಶುಮಾರನನ್ನು ಪೂಜಿಸಿ. ಇಲ್ಲ, ಮಾಡಬೇಡಿ ಅಂತ ಹೇಳಿದ್ರೆ ನಾನು ಮಾಡಬೇಡಿ ಅಂತ ಅರ್ಥ ಅಲ್ಲ, ಅದ್ರ ಬಗ್ಗೆ ಅಪನಂಬಿಕೆ ಅಲ್ಲ. ಶಿಂಶುಮಾರನ ಆರಾಧನೆ ಬೇಕು ಅಂತ ಅಷ್ಟೇ ಅರ್ಥ. ಒಬ್ಬ ಉತ್ಕಟ ವೈದಿಕನಾಗಿ ನಾನು ವೈದಿಕ ಹೋಮಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ತತ್ವಹೋಮ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಇನ್ಯಾವ ಹೋಮವನ್ನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಶಿಂಶುಮಾರನ ಆಕೃತಿಯನ್ನು ನೆನಪಿಸ್ಕೊಳ್ಬೇಕು. ಶಿಂಶುಮಾರಾಕೃತಿ ಜ್ಞಾತ್ವ ಪ್ರವಿಭಾಗೇನ ತರ್ವಚಃ ಉತ್ತಾನಪಾದಸ್ತಸ್ಯಾಥ ವಿಜ್ಞೇಯಸ್ಸೋತ್ತರೋಹನು. ಶಿಂಶುಮಾರನ ಆಕೃತಿಯನ್ನು ಹೇಗೆ ಚಿಂತನೆ ಮಾಡೋದು? ಅವನ ಮೇಲ್ಗಡೆಯ ತುಟಿ ಧ್ರುವಮಂಡಲ ಅಂತ ಅಂದುಕೊಳ್ಳಿ, ಕೆಳಗಡೆಯ ತುಟಿ ಯಜ್ಞ. ಧರ್ಮ ಅವನ ತಲೆಯ ಮೇಲಿದ್ದಾನೆ, ಹೃದಯದಲ್ಲಿ ನಾರಾಯಣ ಇದ್ದಾನೆ. ಅವನ ಎರಡು ಕಾಲಿನ ಕವಲುಗಳಲ್ಲಿ, ಚೇಳಿಗೆ ಕಾಲಿನ ಕವಲು ಇರುತ್ತೆ, ಎರಡು ಕಾಲು ಪ್ರತ್ಯೇಕವಾಗಿ ಹೀಗಿರಲ್ಲ. ಕಾಲಿನ ಕವಲಿನಲ್ಲಿ ಅಶ್ವಿದೇವತೆಗಳಿದ್ದಾರೆ, ವರುಣ, ಅರಿಯಮ.
ಅವನ ಪಕ್ಕೆಲುಬುಗಳ ಹಾಗೆ. ಅವನ ಮಧ್ಯಭಾಗದಲ್ಲಿ ಸಂವತ್ಸರ ಇದೆ, ಮಿತ್ರ ಅವನ ಹಿಂಭಾಗದಲ್ಲಿದ್ದಾನೆ, ಬೆನ್ನಿನಲ್ಲಿ ಅಗ್ನಿ, ಮಹೇಂದ್ರ ಮರೀಚಿ, ಮಹೇಂದ್ರ ಅಂದರೆ ಇಂದ್ರ, ಮರೀಚಿ, ಕಾಶ್ಯಪ, ಧ್ರುವ ಇವರೆಲ್ಲರೂ ಕೂಡ ಅವನ ಅಂಗಾಂಗಗಳಿಂದ ಹುಟ್ಟಿದವರು, ಅಂಗಾಂಗಗಳನ್ನು ಆಶ್ರಯಿಸಿದವರು. ಈ ಎರಡೂ ಅರ್ಥದಲ್ಲಿ ತೆಗೆದುಕೊಂಡ್ರೆ ಏಷ ತಾರಾಮಯ ಸ್ತಂಭ ನಾಸ್ತಮೇತಿ ನವೋದಯಂ. ಈ ತಾರಾಮಯವಾದ ಸ್ತಂಭ ಏನಿದೆ ಅಸ್ತಮವೂ ಆಗಲ್ಲ, ಉದಯವೂ ಆಗಲ್ಲ. ಅಂದರೆ ಸೂರ್ಯನೂ ಅಷ್ಟೆ. ಸೂರ್ಯ ಯಾವತ್ತೂ ಅಸ್ತಂಗತನಾಗೋದಿಲ್ಲ, ಸೂರ್ಯ ಉದಯಿಸೋದೂ ಇಲ್ಲ. ನಮಗೆ ಕಾಣುತ್ತೆ ಹಾಗೆ ಅಷ್ಟೆ. ಸೂರ್ಯನ ಕಿರಣಗಳಲ್ಲೇ ಇರುವ ರಾತ್ರಿ, ಸೂರ್ಯನ ಕಿರಣಗಳಲ್ಲೇ ಇರುವ ಬೆಳಗ್ಗು ನಮಗೆ ಕಾಲದ ಲೆಕ್ಕಾಚಾರಕ್ಕದು. ಈ ಹಿನ್ನೆಲೆಯಲ್ಲಿ ಬೇರೆ ಅಲ್ಲ. ತನ್ಮುಖಾಭಿಮುಖಾಸ್ತರ್ವೇ ಚಕ್ರಭೂತಾದಿ ವಿಸ್ಥಿತಾ ಧ್ರುವೇಣಾಧಿಷ್ಠಿತಾಶ್ಚೈವ ಧ್ರುವಮೇವ ಪ್ರದಕ್ಷಿಣಂ. ಧ್ರುವಮಂಡಲ ಈ ಶಿಂಶುಮಾರ ರೂಪಿ ಪರಮಾತ್ಮನನ್ನ ಒಲಿಸಿಕೊಂಡ ಧ್ರುವನ ಸೌಭಾಗ್ಯದ ಪ್ರತಿರೂಪ ಅದು. ಆ ಧ್ರುವಮಂಡಲವನ್ನ ಕುರಿತು ಧ್ರುವಮಂಡಲವನ್ನೇ ಎಲ್ಲ ಬೆಳಕುಗಳು ಪ್ರದಕ್ಷಿಣೆ ಮಾಡೋದು ಎಲ್ಲರೂ. ಅದರಿಂದಾಗಿ ಧ್ರುವ ನಕ್ಷತ್ರವನ್ನು ಇಟ್ಟುಕೊಂಡೇ ದೋಣಿಯನ್ನು ಇವತ್ತಿಗೂ ಚಲಿಸೋದು. ಹಡಗು, ದೊಡ್ಡ ದೊಡ್ಡ ಹಡಗು. ಧ್ರುವ ನಕ್ಷತ್ರ ನಿಮಗೆ ಜಾಮ್ ಆಗತ್ತೆ. ಏನು ಡಿಜಿಟಲ್ ಏನು ಮಾಪಕ ಇದೆಯಲ್ಲ, ಜಾಮ್ ಆಗ್ಬಿಡತ್ತೆ ಕೆಲವೊಮ್ಮೆ. ನಾನು ಡಿಜಿಟಲ್ ಮಾಪಕ ಬಂದ ಮೇಲೆ ಸಮುದ್ರದಲ್ಲಿ ಧ್ರುವ ನಕ್ಷತ್ರದ ಅಗತ್ಯ ಇಲ್ವೇನೋ ಅಂತ. ಸಿಗ್ನಲ್ ಎಲ್ಲ ಸಂದರ್ಭದಲ್ಲಿ ಸಿಗಬೇಕು ಅಂತ ಇಲ್ಲ, ಸಿಗ್ನಲ್ ಜಾಮ್ ಆಗುತ್ತೆ. ಅವಾಗೇನು ಮಾಡೋದು? ನಿಮಗೆ ಧ್ರುವ ನಕ್ಷತ್ರವೇ ದಾರಿ. ಈ ಧ್ರುವ ನಕ್ಷತ್ರವನ್ನು ಇಟ್ಟುಕೊಂಡು ಸ್ವಾಮಿಗಳು ಒಂದು ಒಳ್ಳೆ ರೂಪಕವನ್ನು ಕೊಟ್ಟಿದ್ದಾರೆ, ಪೇದಾವರ ಸ್ವಾಮಿಗಳು. ನಾವು ರಾಮ, ಕೃಷ್ಣ ಮೊದಲಾದವರ ವ್ಯಕ್ತಿತ್ವವನ್ನು ನೋಡ್ತಾ ಇರಬೇಕು. ಅದನ್ನು ಅನುಸರಿಸಲಿಕ್ಕಾಗಲ್ಲ ನಿಜ, ಆದರೆ ನೋಡ್ತಾ ಇರಬೇಕು. ಯಾಕೆ ಗೊತ್ತಾ? ನಾವಿಕರು ಧ್ರುವ ನಕ್ಷತ್ರ ನೋಡ್ತಾ ಇರ್ತಾರೆ, ಅಲ್ಲಿಗೆ ಹೋಗ್ತೀವಿ ಅಂತಲ್ಲ, ದಾರಿ ಸರಿಯಾಗಿ ಗೊತ್ತಾಗತ್ತೆ ಅಂತ. ಅದ್ಭುತವಾದ ಒಂದು ರೂಪಕ. ಹಾಗೆ ಧ್ರುವ ನಕ್ಷತ್ರ ಅಂತನ್ನೋದು ಸ್ಥಿರ, ಅದರ ಹೆಸರೇ ಧ್ರುವ. ಆ ಧ್ರುವ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಸಮುದ್ರದಲ್ಲಿ ದಾರಿಯನ್ನ ಕಂಡುಕೊಳ್ತೇವೆ. ಆದ್ದರಿಂದ ಏಕ ಏವ ಭ್ರಮತ್ಯೇಷಃ ಮೇರೋರಂತರ ಮೂರ್ಧನಿ ಜ್ಯೋತಿಷಾಂ ಆದಾಯ ಆಕರ್ಷಣ ಸ್ತಮಧೋಮುಖಃ ಮೇರುಮಾಲೋಕಯನ್ನೇವ ಪ್ರತಿಯಾತಿ ಪ್ರದಕ್ಷಿಣಂ. ಹೀಗೆ ಧ್ರುವ ನಕ್ಷತ್ರ ಬೆಳಕಿನ ಪ್ರಪಂಚದ ಕೇಂದ್ರವಾಗಿ ಜಗತ್ತಿಗೆ ಮಾಡ್ತಾ ಇರುವ ಉಪಕಾರ ಅನೂಹ್ಯ. ಅದಕ್ಕೆ ಇದನ್ನು ಲೋಕ ಅಂತ ಕರೀತಾರೆ. ಲೋಕ ಅಂದರೆ ಬೆಳಕು ಬೀಳುವ ಜಾಗ. ಮಿಲ್ಕಿ ವೇ ಅನ್ಬಹುದು, ಯೂನಿವರ್ಸ್ ಅಂತ ಅನ್ಬಹುದು. ಅದೆಲ್ಲವೂ ಕೂಡ ಪಾರಿಭಾಷಿಕವಾಗಿ ಅದರ ಪದವನ್ನು ಬಿಡಿಸಿದ್ರೆ ಅರ್ಥವೇ ಗೊತ್ತಾಗದ ಹಾಗೆ ಅವರಿಂದ ಕಲ್ಪಿತವಾದ ಅರ್ಥಗಳು ಎಲ್ಲವೂ. ನಮ್ಮಲ್ಲಿ ಹಾಗಿಲ್ಲ, ಕಲ್ಪಿತವಲ್ಲ. ನಮ್ಮಲ್ಲಿ ಕಲ್ಪಿತವಲ್ಲ, ಪದಕ್ಕೊಂದು ಅರ್ಥ ಇದೆ. ಆ ಅರ್ಥ ಯಾವ ವಸ್ತುವಿಗೋ ಅದಕ್ಕೆ ಇದು ಸರಿಯಾದ ಪದ ಹೌದಾ ಅಲ್ವಾ ನೀವು ಟೆಸ್ಟ್ ಮಾಡಬಹುದು. ಹೀಗೆ 27ತಮೋಧ್ಯಾಯ 127 ಸಪ್ತವಿಂಶತ್ಯಧಿಕ-ಶತತಮಃ ಅಧ್ಯಾಯ 127ನೇ ಅಧ್ಯಾಯ. ನಾನು ಬಹಳ ಸಂಕ್ಷಿಪ್ತವಾಗಿ ಒಂದು 5-10 ನಿಮಿಷದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ.
35 ನಿಮಿಷ ತಗೊಳ್ತು. ಋಷಯ ಊಚುಹು, ಅಲ್ಲ ಮತ್ತೆ ಇನ್ನಷ್ಟು ಇದ್ರ ಬಗ್ಗೆ ಬೆಳಕು ಚೆಲ್ಲಬಹುದಾ ಅಂತ ಋಷಿಗಳು ಕೇಳಿದ್ರು. ಅದಕ್ಕೆ ಅವರು ಹೇಳ್ತಾರೆ, ನೋಡಿ ಈ ಬ್ರಹ್ಮಾಂಡದಲ್ಲಿ 2 ಭಾಗ ಅಂತ ಇಟ್ಕೊಳ್ಳಿ, ಮೇಲ್ಗಡೆಯ ಕೆಳಗಡೆಯ ಭಾಗ. ಭೂಗೋಳವೇ ಚಪ್ಪಟೆ ಅಂತ ನಾವೆಲ್ಲೂ ಹೇಳಿದಾಗ ಕಾಣೋಲ್ಲ. ಇಸ್ಲಾಂನಲ್ಲಿ ಹೇಳುವ ಹಾಗೆ ಫ್ಲಾಟ್ ಭೂಮಿ ಅಂತ ಹೇಳಿದಾಗ ಕಾಣೋಲ್ಲ. ಗೋಳವೇ ಇರೋದು ಅಂತ ಭೂಗೋಳ ಅಂತಾನೆ ಅನ್ನೋದು. ಚೆನ್ನಾಗಿ ಹೇಳ್ತಾ ಇದ್ರು ಮಳಗಿ ಜಯತೀರ್ಥಾಚಾರ್ಯ. ಗ್ಲೋಬ್ ಅಂದ್ರೆ ಏನು ಅನ್ಕೊಂಡಿದ್ದೀರಿ? ಭೂಗೋಳನೇ ಗ್ಲೋಬೋ ಅಂತ. ಆಗಬಹುದು, ಇರಬಹುದು, ಗೊತ್ತಿಲ್ಲ. ಸ್ವಯಂಭೂರ್ ಭಗವಾನ್ ಸ್ತತ್ರ ಲೋಕ ತತ್ವಾರ್ಥ ಸಾಧಕ. ಈ ಬೆಳಕು ಬೀರುವಾಗ ಇರುವ ಕೋನವನ್ನ, ಬಿಂದುವನ್ನ ತೀರ್ಮಾನ ಮಾಡೋದು ಬ್ರಹ್ಮದೇವರು. ಸ್ವಯಂಭೂ ಭಗವಾನ್ ಖದ್ಯೋತರೋಪಿ ವಿಚರನ್ ಆವಿರ್ಭಾವಂ ವ್ಯಚಿಂತಯತ್. ಬೆಳಕಿನ ರೂಪದಲ್ಲಿ ಇಡೀ ಆಕಾಶದಲ್ಲಿ ತಿರುಗಾಡ್ತಾ, ಪ್ರಳಯ ಇದ್ದಾಗ, ಇನ್ನೂ ಬೆಳಕು ಮೂಡದಾದಾಗ, ಬ್ರಹ್ಮಾಂಡ ಇನ್ನೂ ಈ ರೂಪದಲ್ಲಿ ತಾಳದಾದಾಗ, ಈ ರೂಪವನ್ನ ತಾಳುವ ಮುನ್ನ ಅವನು ಖದ್ಯೋತ ರೂಪಿ ವಿಚರನ್. ಖದ್ಯೋತ ಅನ್ನೋದಕ್ಕೆ 2 ಅರ್ಥ ಇದೆ. ಸೂರ್ಯನ ಹಾಗೆ ಅಂತ ಒಂದು ಅರ್ಥ ಇದೆ. ಖದ್ಯೋತ ಅಂತಂದ್ರೆ ಮಿಂಚು ಹುಳ ಅಂತ ಒಂದು ಅರ್ಥ ಇದೆ. ಅಗಾಧವಾದ ಆಕಾಶ ಎಷ್ಟು ದೊಡ್ಡದು! ಬ್ರಹ್ಮದೇವರು ಮಿಂಚು ಹುಳುವಿನಂತೆ ಸಂಚರಿಸುವಷ್ಟು ಅಗಾಧ ಆಕಾಶ ಬ್ರಹ್ಮದೇವರು. ಅಗ್ನಿಯನ್ನ ರೂಪಿಸಿದ್ದು ತ್ರಿವೃತ್ಕರಣ. ಇಲ್ಲಿಯೂ ತ್ರಿವೃತ್ಕರಣವೇ ಇರೋದು. ಜ್ಞಾತ್ವಾಗ್ನಿಂ ಕಲ್ಪಕಾಲಾದೌ ಅಪಪೃಥ್ವಿಂಚ ಸಂಶ್ರಿತ. ಅಗ್ನಿ, ಭೂಮಿ, ನೀರು ಇವುಗಳನ್ನು ಒಟ್ಟು ಮಾಡಿದ್ದು. ಇದನ್ನ ಒಟ್ಟು ಮಾಡಿ ಬೆಳಕಿನ ರೂಪವಾಗಲಿ ಅಂತಂದುಕೊಂಡದ್ದು. ಪಾಚಕೋ ಯಸ್ತು ಲೋಕೇಸ್ಮಿನ್ ಪಾರ್ಥಿವಸ್ಸೋಗ್ನಿರುಚ್ಯತೆ. ಭೂಮಿಯಲ್ಲಿ ಇರುವುದನ್ನು ಬೇಯಿಸಿ ವಿಕಾಸ ಉಂಟು ಮಾಡಲು ಬೀರುವ ಉಷ್ಣತೆ ಯಾವುದೋ ಆ ಅಗ್ನಿಯನ್ನ ಪಾಚಕಾಗ್ನಿ ಅಂತ ಕರೀತಾರೆ. ಯಶ್ಚಾಸೌ ತಪತೆ ಸೂರ್ಯೇ ಶುಚಿರಗ್ನಿಶ್ಚ ಸಸ್ಮೃತಃ. ಸೂರ್ಯನ ಒಳಗಡೆ ಇರುವ ಪಾಚಕ, ಸೂರ್ಯನ ಒಳಗಡೆ ಇರುವ ಬೆಂಕಿ, ಅದನ್ನು ಶುಚಿ ಅಂತ ಕರೀತಾರೆ. ಅಲ್ಲಿ ಇರುವ ಉಷ್ಣತೆ. ಅದಕ್ಕಾಗಿ ಸೂರ್ಯನಿಂದ ಹೀರಲ್ಪಟ್ಟ ನೀರು ಶುದ್ಧವಾಗಿ ಭೂಮಿಯ ಮೇಲೆ ಬೀಳೋ ಹಾಗೆ ವ್ಯವಸ್ಥೆ. ವೈದ್ಯುತೋ ಜಾಠರ ಸೌಮ್ಯೋ ವೈದ್ಯುತಶ್ಚಾಪ್ಯಬಿಂಧನ. ಇನ್ನು ಒಳಗಡೆ ಇದೆ ಜಾಠರಾಗ್ನಿ. ಅದು ಮಿಂಚಿನ ಒಂದು ಸಣ್ಣ ರೂಪ. ಮಿಂಚು ಏನ್ ಮಾಡುತ್ತೆ? ಅಬಿಂಧನ. ಹೊರಗಡೆ ಬೀರುವ ಮಿಂಚು ಏನಿದೆ, ಹೊರಗಡೆ ನೀರನ್ನ ಸುಡುವ ಮಿಂಚು. ನೀರಿನ ಪಾತ್ರ ಇದೆ, ಅದು ಆ ಮಿಂಚು ಹೊಡೆಯುತ್ತಲ್ಲ. ಇಲ್ಲಿಯೂ ಅಷ್ಟೆ, ಹೊಟ್ಟೆ ಒಳಗಡೆ ನೀರಿಲ್ಲದೆ ಹೋದರೆ ಆ ಅಗ್ನಿ ಧಗಧಗಿಸುವುದಿಲ್ಲ. ಅಬಿಂಧನ. ವೈದ್ಯುತೋ ಜಾಠರೋ ಶಗ್ನಿ ವೈದ್ಯುತಶ್ಚಾಪ್ಯಬಿಂಧನ. ತೇಜೋಭಿಶ್ಚಾಪ್ಯತೆ ಕಶ್ಚಿತ್ ದೇವಾಪ್ಯಬಿಂಧನ. ಕಾಷ್ಠೇಂಧನಸ್ತು ನಿರ್ಮಥ್ಯ. ಇನ್ನು ಯಾವುದೇ ಇಂಧನ,
ಕಟ್ಟಿಗೆಯ ಒಳಗಡೆ ಇದಿರಬಹುದು, ಭೂಮಿಯ ಒಳಗಡೆ ಈ ಗ್ಯಾಸ್ ಅಂತೇನು ಹೇಳ್ತಾರೆ, ಮಿಥೇನ್ ಅನಿಲದ ಮೂಲಕ ಬರುವಂತಹ ಬೆಂಕಿ ಇರಬಹುದು, ಎಥನಾಲ್ನ ಮೂಲಕ ಬರೋದಾಗಿರಬಹುದು. ಆ ಎಲ್ಲವೂ ಕೂಡ ನಿರ್ಮಥ್ಯಾಗ್ನಿ ಅಂತ ಕರೀತಾರೆ. ಯಾಕಂದರೆ ತೆಗಿಬೇಕು, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅದಕ್ಕೆ ಸಂಸ್ಕೃತದ ಪದ ನಿರ್ಮಥ್ಯ ಅಂತ. ಮಥನ ಮಾಡಿ ತೆಗಿಬೇಕು. ಅಥವಾ ಅದನ್ನು ಬರಲಿಕ್ಕೆ ಒಂದು ಪ್ರನಾಡಿ, ನಾಡಿ ಅಂದರೆ ಪೈಪ್, ಯಾವುದನ್ನೋ ಮಾಡಿ ಅದನ್ನು ಹೊರಗಡೆ ತೆಗಿಬೇಕು ಆ ಬೆಂಕಿಯನ್ನು. ಕಾಷ್ಠೇಂಧನಸ್ತು ನಿರ್ಮಥ್ಯ ಸೋದ್ಭಿಶಾಮ್ಯತಿ ಪಾವಕ. ಆದರೆ ಅದು ಅಭಿಂಧನ ಅಲ್ಲ, ನೀರಿನಿಂದ ಆ ಬೆಂಕಿ ಆರುತ್ತೆ. ನೀರಿನಿಂದ ಆ ಬೆಂಕಿ ಆರುತ್ತೆ. ಅರ್ಚಿಷ್ಮಾನ್ ಪಚನೋಗ್ನಿಸ್ತು ನಿಷ್ಪ್ರಭ ಸೌಮ್ಯ ಲಕ್ಷಣ. ಇನ್ನು ಸೂರ್ಯನ ಬೆಳಕು ಬೀಳುವ ಆ ಬಿಸುಪು ಅದೇನು ಮಾಡುತ್ತೆ, ನೀರಿನಿಂದ ಏನು ಮಾಡಲಿಕ್ಕಾಗಲ್ಲ. ಅದನ್ನು ಬೆಳಕು ಬೀರುತ್ತೆ, ಅದು ನಿಷ್ಪ್ರಭ, ಹೊಳೆಯದ ಬೆಳಕು ಕಾಣುತ್ತಷ್ಟೆ. ಅದಕ್ಕಾಗಿ ಮಳೆಗಾಲದಲ್ಲಿ ಸುತ್ತಲೂ ಮೋಡ ಇರುವಾಗ ಬೆಳಕಾಗತ್ತೆ, ಧಗಧಗಿಸಲ್ಲ. ಆ ಥರದ್ದೊಂದು ಅಗ್ನಿ ಇದೆ. ಯಶ್ಚಾಸೌ ಮಂಡಲೇ ಶುಕ್ಲೇ ನಿರೂಷ್ಮಾನ ಪ್ರಕಾಶತೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಕೆಲವೊಮ್ಮೆ ಹಬೆಯಾಡದ ಬೆಂಕಿ. ಪ್ರಭಾಸೌರೀತು ಪಾದೇನ ಅಸ್ತಮ್ಯಾತಿ ದಿವಾಕರೇ ಅಗ್ನಿಮಾ ವಿಶತೆ ರಾತ್ರೌ ತಸ್ಮಾದಗ್ನಿ ಪ್ರಕಾಶತೆ. ಸ್ವಲ್ಪವಾಗಿ ಸೂರ್ಯನ ಬೆಳಕು ಪ್ರವೇಶ ಮಾಡುತ್ತೆ ಅಗ್ನಿಯ ಒಳಗಡೆ. ಅದರಿಂದಾಗಿ ರಾತ್ರಿ, ಏಕೆಂದರೆ ಸೂರ್ಯ ಮತ್ತು ಚಂದ್ರರ ಬೆಳಕು ಇಡೀ ಭೂಮಂಡಲ ತುಂಬಿರುತ್ತೆ. ಅವರ ಶಕ್ತಿ, ಆ ಶಕ್ತಿಯ ಜೊತೆಗೆ, ಆ ಶಕ್ತಿಯ ಮೂಲ ಯಾವುದು ಅಂತಂದರೆ ಪ್ರಾಣ ಮತ್ತು ಭಾರತಿ. ಅದಕ್ಕೆ ದಿಗ್ದೇವತೆಗಳ ಸಾಥ್ 8 + 2 10. 8ರಲ್ಲಿಯೂ ಕೂಡ ಒಟ್ಟು ಇಬ್ಬಿಬ್ರು, ಆಯ್ತಾ? 8 ದಿಕ್ಕುಗಳಿದೆ. 8 ದಿಕ್ಕುಗಳಲ್ಲಿ ಗಂಡ ಹೆಂಡತಿ, ಗಂಡ ಹೆಂಡತಿ, ಗಂಡ ಹೆಂಡತಿ. ಮೇಲ್ಗಡೆ 4, ಕೆಳಗಡೆ 4. ಆ ರೀತಿ 4 ಜನ ದೇವತೆಗಳು, ದೇವತಾ ಪತ್ನಿಯರು ಸೇರಿಸಿ 4 ಜನ ಅಂತ ಹೇಳಿ. ಕೆಳಗಡೆ ಶೇಷ ಮಿತ್ರವು ಅವಾಚೀನವು, ಶೇಷನ ಹೆಂಡತಿ ಮಿತ್ರನ ಹೆಂಡತಿ, ಪತ್ನಿಯರಿಂದ ಕೂಡಿಕೊಂಡಾಗ. ಆಮೇಲೆ ಮೇಲ್ಗಡೆ ವೀಂದ್ರಕಾಮೌತು ಊರ್ಧ್ವಗೌ, ವೀಂದ್ರಕಾಮವು ಉದಕ್ತನವು, ಗರುಡ ಮತ್ತು ಕಾಮ ಅವರಿಬ್ಬರು ಮೇಲ್ಗಡೆ. ಒಟ್ಟು ಅಲ್ಲಿ 4, ಇಲ್ಲಿ 4 ಪತ್ನಿಯರ ಜೊತೆ ಕೂಡಿದಾಗ. ಮಧ್ಯದಲ್ಲಿ ಬ್ರಹ್ಮದೇವರು, ಧ್ರುವಾದಿಕ್ ಅಂತ ಹೇಳ್ತಾರೆ. ಈ ಎಲ್ಲ ದೇವತೆಗಳ ಶಕ್ತಿ ಸಂಚಯನ ಈ ಪದಾರ್ಥಗಳೆಲ್ಲ ಆಗ್ತಾನೇ ಇರುತ್ತೆ. ಅಲ್ಲಿಂದ ಸೃಷ್ಟಿಯಾಗೋದು. ಅದರಿಂದಾಗಿ ಅವತ್ತು ಮಾತ್ರ ಸೃಷ್ಟಿ ಮಾಡಿದ್ದಲ್ಲ, ಇವತ್ತು ಅವರೇ ಸೃಷ್ಟಿ ಮಾಡ್ತಾ ಇರೋದು. ಅದರಿಂದಾಗಿ ಪುರುಷ ಸೂಕ್ತವನ್ನು ಈ ಅನುಸಂಧಾನದಲ್ಲಿ ಜಪ ಮಾಡಬೇಕು. ಜಪ ಮಾಡಿದ್ರೆ ಮಕ್ಕಳು ಆಗದವರಿಗೆ ಮಕ್ಕಳು ಪಕ್ಕ ಆಗುತ್ತೆ. ಷಟ್ಪ್ರಶ್ನೋಪನಿಷತ್ತಿನ ಮೊದಲ ಅಧ್ಯಾಯ, ಅದರಲ್ಲಿ ಹೇಳಿದ್ದನ್ನು ಚಿಂತಿಸಿ ಪುರುಷ ಸೂಕ್ತದ ಚಿಂತನೆ ಮಾಡಬೇಕು. ಪುರುಷ ಸೂಕ್ತವನ್ನು ಪಾರಾಯಣ ಮಾಡಿ, ಹೀಗೆ ಮಾಡಿ. ಆದ್ದರಿಂದಾಗಿ ಪುರೋಹಿತರಿಗೆ, ಯಾರಿಗಾದರೂ ಕೇಳಿಕೊಂಡು ಬಂದರೆ, ಜ್ಯೋತಿಷ್ಕರಿಗೆ ಷಟ್ಪ್ರಶ್ನೋಪನಿಷತ್ತಿನ ಮೊದಲ ಭಾಗವನ್ನು ನೀವು ಕೇಳಿ. ಅದು ಚೆನ್ನಾಗಿ ಹೇಳಿರೋದು, ಉಪನಿಷತ್ತು ಹೇಳಿರೋದು ಯಾರು? ಒಬ್ಬರೇ, ಯಾರೂ ಉಪನಿಷತ್ತು ಹೇಳಲಿಲ್ಲ. ಅದು ಷಟ್ಪ್ರಶ್ನೋಪನಿಷತ್ತು, ಗುರುಗಳು. ಅದನ್ನು ಕೇಳಿ ಅದರ ಅನುಸಂಧಾನದಲ್ಲಿ ಪುರುಷ ಸೂಕ್ತವನ್ನು ಮಾಡಿ, ಖಂಡಿತ ಮಕ್ಕಳಾಗುತ್ತೆ. ಆ ಶಕ್ತಿ
ಬರುತ್ತೆ ಅಂತ ಅನ್ನೋದು ಒಂದು, ಆ ಪುರುಷ ಸೂಕ್ತವನ್ನೇ ಪಾರಾಯಣ ಮಾಡಿ. ಈ ತರಹ ಎಲ್ಲ ದೇವತೆಗಳ ಶಕ್ತಿ ವಾತಾವರಣದಲ್ಲಿದೆ. ಅದು ಆಹಾರದ ಮೂಲಕ, ನೀರಿನ ಮೂಲಕ, ಬೆಳಕಿನ ಮೂಲಕ ನನಗೆ ಬರುತ್ತೆ. ಬಿಸಿಲಿನ ಮೂಲಕ, ಬೆಳಕಿನ ಮೂಲಕ ನನಗೆ ಬರುತ್ತೆ. ನನ್ನ ಸಂಗಾತಿಗೂ ಅದು ಬರಲಿ ಅಂತ ಹೇಳಿ ಜಪ ಮಾಡುವುದು ಶ್ರೇಯಸ್ಕರ. ಮತ್ತೆ ನೋಡುವ ಅದೇನು ಅಂತ. ಅದರಿಂದಾಗಿ ಇನ್ಯಾರು ಮಾಡಿದ್ದವ್ರೆ, ಏನಾಯ್ತು, ಅವರಿಗೆ ಉಪನಿಷತ್ತು ಮಾಡಬೇಕು ಅಂತ ಬೆಂಗಳೂರಿನಿಂದ ಮೊದಲು ಲೆಟ್ರ್ ಹೋಯ್ತಂತೆ ಗೋವಿಂದಾಚಾರ್ಯಗೆ. ಅವಾಗ 1960 70 ಇಲ್ಲಿಗೆ 50 ವರ್ಷ ಆಗೋಯ್ತು. 55 ವರ್ಷ. ಏನಂತ, ಶ್ರೀನಿವಾಸ ಕಲ್ಯಾಣ ಮಾಡಬೇಕಾಗಿ ಕೋರಿಕೆ ಅಂತ. ಅದಕ್ಕೆ ಬೇರೆಯವ್ರ ಕೈನಲ್ಲಿ ಮಾಡಿಸಿ ನಾನು ಇನ್ನೂ ದೊಡ್ಡದು ಹೇಳಬೇಕು ಅಂತಿದ್ದೀನಿ ಅಂತ ಉತ್ತರ ಬರೋದು. ಅವತ್ತು ಬರಲಿಲ್ಲ ಅವರು, ಯಾವಾಗಲೂ ಬಂದರು. ಹೇಳಿದ್ದು ನಾವು ಎಂತೆಂಥದ್ದಿದೆ, ಉಪನಿಷತ್ತನ್ನು ಹೇಳಲೇ ಇಲ್ಲಲ್ಲ ಅಂತ. ಇಲ್ಲಿ ಯಾಕೆ ಹೇಳಿದ್ದು ಅಂದರೆ, ಇಷ್ಟೊಂದು ಬಿಸುಪುಗಳಿದೆ. ಒಂದು ಕೆಲಸ ಆಗಬೇಕು ಅಂತಂದರೆ ಈ ಉಷ್ಣರೂಪವಾದ ಎನರ್ಜಿ, ಏನಿದೆ ಅದು ಬರಬೇಕು, ನಮ್ಮಲ್ಲಿ ಆವರಿಸಬೇಕು. ಅದಕ್ಕೆ ಅಗ್ನಿಯ ಸ್ವರೂಪ ಯಾವುದ್ಯಾವುದರದ್ದು ಅಂತ ತಿಳಿಬೇಕು. ಅಗ್ನಿಯ ಸ್ವರೂಪ ಹೇಗೆ, ಆ ಉಷ್ಣತೆಯ ಮೂಲ ಯಾವುದು ಅಂತ ತಿಳಿಬೇಕು. ಆ ಉಷ್ಣತೆಯ ಮೂಲವನ್ನು ತಿಳಿಬೇಕು ಅಂತಾದರೆ ನೀವು ಉಪನಿಷತ್ತನ್ನು ಓದಬೇಕು. ಯಾವ ತರಹದ ಉಷ್ಣ ಹೇಗಿರುತ್ತೆ ಅದಕ್ಕೆ ಪುರಾಣ ಅಧ್ಯಯನ ಮಾಡ್ತಾ ಇರಬೇಕು ಅಂತ ಬೇರೆ ಬೇರೆ ವಿಚಾರಗಳು ಬರ್ತಾ ಹೋಗ್ತದೆ. ಅದರಿಂದಾಗಿ ಪ್ರಾಕಾಶ್ಯಂ ಚ ತಥೋಷ್ಣ್ಯಂಚ ಸೌರ್ಯಾಜ್ಞೇಯೇತು ತೇಜಸಿ ಪರಸ್ಪರಾನುಪ್ರವೇಶಾತ್ ಆಪ್ಯೇಯೇತೆ ದಿವಾನಿಶಂ. ಸೂರ್ಯ ಮತ್ತು ಅಗ್ನಿಯ ತೇಜಸ್ಸು ಓವರ್ಲ್ಯಾಪ್ ಆಗಿ ಹಗಲು ರಾತ್ರಿಗಳಲ್ಲಿ ಅದು ಜೊತೆಗೂಡಿಕೊಂಡು ಹೆಣೆದುಕೊಂಡು ಇರ್ತವೆ. ಈ ಸೂರ್ಯ ಹಾಗೂ ಈ ಸೂರ್ಯ ಏನಿದ್ದಾನೆ, ಚಂದ್ರ ಇರೋದು ಓಷಧಯ ಸಂಬೋದಂತೆ, ಓಷಧೀಶ, ಗಿಡ ಮರಗಳಿಗೆ ಶಕ್ತಿಯನ್ನು ನೀಡುವವ. ಅಲ್ಲಿ ಇರೋದು ಭಾರತೀಯ ಶಕ್ತಿ, ಚಂದ್ರನಲ್ಲಿ ಇರೋದು ಭಾರತೀಯ ಶಕ್ತಿ. ಸೂರ್ಯನಲ್ಲಿ ಇರೋದು ಮುಖ್ಯ ಪ್ರಾಣನ ಶಕ್ತಿ. ಈ ಕಿರಣಗಳು ಎರಡೂ ಕೂಡ ಸೇರಿಕೊಳ್ತವೆ. ಅಂದರೆ ಸೂರ್ಯನಲ್ಲಿರುವ ಭಾರತೀಯ ಶಕ್ತಿ ಗಿಡಮರಗಳಲ್ಲಿ ಸೇರಿಕೊಳ್ತವೆ. ಆಮೇಲೆ ಅದೇ ಗಿಡಮರಗಳಲ್ಲಿ ಸೂರ್ಯನ ಬೆಳಕು ಬೀಳುತ್ತೆ, ಚಂದ್ರನ ಬೆಳಕು ಬೀಳುತ್ತೆ. ಅದಕ್ಕೆ ಬಿಸಿಲಿಲ್ಲದೆ ಯಾವ ಧಾನ್ಯವೂ ಹುಟ್ಟೋಲ್ಲ, ಅದರ ಶಕ್ತಿಯು ಸೇರಿಕೊಳ್ಳುತ್ತೆ. ಅದನ್ನು ತಿಂತಾ ಇದ್ದೀವಿ, ಮೈಯಿಂದಲೂ ಅದರ ಶಕ್ತಿಯನ್ನು ಹೀರ್ಕೊಳ್ಬೇಕು. ಹಾಗೆ ಮಾಡಬೇಕು. ಅದರಿಂದಾಗಿ ತಸ್ಮಾತ್ ತಾಮ್ರ ಭವಂತ್ಯಾಪಃ ದಿವಾರಾತ್ರಿ ಪ್ರವೇಶನಾತ್. ಮಳೆಗಾಲದ ನೀರು ಸ್ವಲ್ಪ ಕೆಂಪು ರಾಡಿಯಾಗಿರೋದು ಅದಕ್ಕೊಂದು ಕಾರಣ ಇದೆ ಅಂತಾರೆ. ಅದೊಂದು ಧಾತುವನ್ನು ಇಟ್ಟುಕೊಂಡು ಬರುತ್ತೆ. ಧಾತು ಅಂದರೆ ಕೆಮಿಕಲ್, ಗೈರಿಕ ಅಂತ. ಆ ಗೈರಿಕ ರೂಪುಗೊಳ್ಳೋದು ಸೂರ್ಯನ ಶಕ್ತಿಯಿಂದ. ಆದ್ದರಿಂದಾಗಿ ಆ ನೀರು ಮತ್ತೆ ಬೆಂಕಿ ಎರಡು ಜೊತೆಗೂಡಿದಂತೆ. ನದಿಯಲ್ಲಿ ಆ ಒಂದು ಕರೆಂಟ್ ಅಂತ ಹೇಳ್ತಾರಲ್ಲ, ಅದು ಉತ್ಪನ್ನ ಆಗೋದು ಅದೇ. ಅದನ್ನು ನಾವು ಮುಂದೆ ಎಲ್ಲ ಎಲ್ಲಿಗೆ ಹೇಗೆ ತಗೊಂಡು ಹೋದ್ವಿ ಅಂತದ್ದು ಆಮೇಲೆ. ನಿಮಗೆ ಲಾಲು ಪ್ರಸಾದನ ಮೊದಲ ಆರಂಭದ ದಿನಗಳ ಭಾಷಣ ಪ್ರಾಯ ಇದರಲ್ಲಿದ್ರೆ ನೆಟ್ಟಲ್ಲಿ ಸಿಗಬಹುದು, ಸಿಗದೇನೂ ಇರಬಹುದು. ಅವನು ಅದನ್ನೇ ಹೇಳ್ತಾ ಇದ್ದ.
ಗಂಗಾ ಮೈಯಾ ಮೇ ಬಿಜ್ಲಿ ಹೈ, ಅದೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅವರು. ನೀವೇನಾದ್ರೂ ನನಗೆ ಓಟ್ ಹಾಕಿ ಗೆಲ್ಸಿದ್ರೆ ಅಣೆಕಟ್ಟನ್ನು ಹೊಡಿತೀನಿ ನಾನು. ಓಟ್ ಹಾಕಿದ್ರು ಅವನಿಗೆ ಜನ. ಈ ತರಹ ಅಲ್ಲಿರೋದು ಬೇರೆ ಬೇರೆ ಸ್ವರೂಪ ಅದು ಬೇರೆ ಹೇಳಿ ಜನ ಒಪ್ಕೊಂಡ್ರಲ್ಲ ಅವತ್ತು. ಅದೆಲ್ಲ ಈ ರೀತಿ ಸೂರ್ಯನ ಬೆಳಕು ಹೀಗೆ ಸೇರಿ ನೀರಿನಲ್ಲಿ ಈ ಬಣ್ಣ ಬರುತ್ತೆ. ಅಸ್ತಂಗತೆ, ಸೂರ್ಯ ಹೀಗೆ ನಮ್ಮ ಕಣ್ಣಿಗೆ ಕಾಣಿಸುವುದರ ಹಿಂದೆ ಇಷ್ಟೆಲ್ಲ ಕೆಲಸಗಳು ನಡೀತಾ ಇರುತ್ತೆ. ಈ ರೀತಿ ದಕ್ಷಿಣೋತ್ತರದಲ್ಲಿ ಆಗ್ತಾ ಇರುತ್ತೆ. ಇನ್ನೂ ಉಳಿದ ಅನೇಕ ವಿಚಾರಗಳಿದೆ. ಅದನ್ನು ಸೂರ್ಯ ಮತ್ತು ನೀರನ್ನು ಹೇಗೆ ಹೀರ್ತಾನೆ ಇತ್ಯಾದಿಗಳನ್ನು ನಾಳೆ ನೋಡೋಣ. ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.